ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಎಲ್ಲರೂ ಎದುರು ನೋಡುತ್ತಿರುವ ಒಂದು ಬಹುದೊಡ್ಡ ಬೆಳವಣಿಗೆಯ ಬಗ್ಗೆ ಇವತ್ತು ನಾವು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಅದೇ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ. ಇದೊಂದು ಶಕ್ತಿಯುತವಾದ ಹಾಗೆ ಸಂಪೂರ್ಣ ವಸ್ತುನಿಷ್ಠವಾದ ವಿಶ್ಲೇಷಣೆಯಾಗಿರಲಿದೆ. ಪ್ರತಿಯೊಂದು ಲಗ್ನಕ್ಕೂ ಈ ಗೋಚಾರದ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಯಾವುದೇ ಗೊಂದಲವಿಲ್ಲದೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಂದಿನ ನಮ್ಮ ಚರ್ಚೆಯಲ್ಲಿ ಮುಖ್ಯವಾಗಿ 5 ಹಂತಗಳಿರುತ್ತವೆ. ಮೊದಲಿಗೆ ಉಚ್ಚ ಗುರುವಿನ ಗೋಚಾರದ ಮಹತ್ವ, ನಂತರ ಗರಿಷ್ಠ ಲಾಭ ಪಡೆಯುವ ರಾಶಿಗಳು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ ಲಗ್ನಗಳು, ಉಳಿದ ಲಗ್ನಗಳ ಸ್ಥಿತಿಗತಿ ಮತ್ತು ಅಂತಿಮವಾಗಿ ಫಲಿತಾಂಶವನ್ನು ಬದಲಾಯಿಸುವ ಆ ಪ್ರಮುಖ ಅಂಶಗಳ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಸರಿ, ಮೊದಲಿಗೆ ಈ ಉಚ್ಚ ಗುರು ಅಂದ್ರೆ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ವೈದಿಕ ಜ್ಯೋತಿಷ್ಯದಲ್ಲಿ ಈ ನಿರ್ದಿಷ್ಟ ಗೋಚಾರವನ್ನ ಇಷ್ಟೊಂದು ಶಕ್ತಿಶಾಲಿ ಅಂತ ಯಾಕೆ ಪರಿಗಣಿಸ್ತಾರೆ ಗೊತ್ತಾ? ಏಕೆಂದ್ರೆ ಕರ್ಕಾಟಕ ರಾಶಿಯು ಗುರುವಿಗೆ ಉಚ್ಚ ಸ್ಥಾನ. ಅಂದ್ರೆ ಈ ರಾಶಿಯಲ್ಲಿ ಗುರುವು ತನ್ನ ಗರಿಷ್ಠ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತಲುಪುತ್ತಾನೆ. ಇದೊಂದು ಅತ್ಯಂತ ಶುಭಕರವಾದ ಮಹತ್ವದ ಬದಲಾವಣೆ ಅಂತಾನೆ ಹೇಳಬಹುದು. ಗುರು ಈ ಉಚ್ಚಸ್ಥಿತಿಗೆ ಹೋದಾಗ ಏನಾಗ್ತದೆ ಅಂದ್ರೆ ನಮ್ಮ ಜೀವನದ ಕೆಲವು ನಿರ್ದಿಷ್ಟ ಕ್ಷೇತ್ರಗಳು ಹೆಚ್ಚು ವಿಸ್ತಾರಗೊಳ್ಳುತ್ತವೆ. ಉದಾಹರಣೆಗೆ ವೈಯಕ್ತಿಕ ಬೆಳವಣಿಗೆ, ರಕ್ಷಣೆ, ಬುದ್ಧಿವಂತಿಕೆ, ಕುಟುಂಬಿಕ ವಿಷಯಗಳು, ಶಿಕ್ಷಣ, ಆಧ್ಯಾತ್ಮ, ಭಾವನೆಗಳು ಮತ್ತು ಪೋಷಣೆಯಂತಹ ಅಂಶಗಳು ಇಲ್ಲಿ ಹೈಲೈಟ್ ಆಗ್ತವೆ. ಇದು ಕೇವಲ ಒಂದು ಗ್ರಹದ ಬದಲಾವಣೆಯಲ್ಲ, ನಮ್ಮ ಜೀವನದ ಮೂಲಭೂತ ಅಂಶಗಳ ವಿಸ್ತರಣೆ. ಹಾಗಾದ್ರೆ ಈ ಗೋಚಾರದಿಂದ ಅತಿ ಹೆಚ್ಚು ಲಾಭ ಪಡೆಯುವ ಆ ಅದೃಷ್ಟದ ಲಗ್ನಗಳು ಯಾವುವು ಅಂತ ಈಗ ನೋಡೋಣ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯವೆಂದರೆ ಈ ಲಾಭದಾಯಕ ಲಗ್ನಗಳಿಗೆ ಗುರುವು ನಿಖರವಾಗಿ ಯಾವ ಭಾವಕ್ಕೆ ಪ್ರವೇಶಿಸ್ತಿದ್ದಾನೆ ಅನ್ನೋದು. ನೋಡಿ, ಕರ್ಕಾಟಕಕ್ಕೆ 1ನೇ ಭಾವ, ಕನ್ಯಾಗೆ 11, ತುಲಾಗೆ 10, ವೃಶ್ಚಿಕಕ್ಕೆ 9 ಮತ್ತು ಮೀನಕ್ಕೆ 5ನೇ ಭಾವ. ಈ ಪ್ರಬಲವಾದ ಸ್ಥಾನಗಳೇ ಈ ಲಗ್ನಗಳಿಗೆ ಗರಿಷ್ಠ ಮಟ್ಟದ ಲಾಭವನ್ನ ತಂದುಕೊಳ್ಳಿವೆ. ಮೊದಲನೇದಾಗಿ ಕರ್ಕಾಟಕ ಲಗ್ನದ ಭವಿಷ್ಯವನ್ನು ನೋಡೋಣ. 1ನೇ ಭಾವದ ಈ ಗೋಚಾರ ಅತ್ಯಂತ ಶಕ್ತಿಯುತವಾಗಿರುತ್ತದೆ. ಇದು ಅದ್ಭುತವಾದ ವೈಯಕ್ತಿಕ ಬೆಳವಣಿಗೆ, ವಿಶ್ವಾಸ ಮತ್ತು ಮದುವೆಯ ನಿರೀಕ್ಷೆಗಳನ್ನು ತರ್ತದೆ. ಆದರೆ ಇದರ ಜೊತೆಯಲ್ಲೇ ಒಂದು ಎಚ್ಚರಿಕೆ ಕೂಡ ಇದೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸೂಕ್ಷ್ಮತೆಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ಇಲ್ಲಿ ಬಹಳ ಮುಖ್ಯವಾಗ್ತದೆ. ಮುಂದಿನದು ಕನ್ಯಾ ಲಗ್ನ. 11ನೇ ಭಾವವು ಲಾಭ, ಬಡ್ತಿ ಮತ್ತು ಹೊಸ ಆದಾಯದ ಮೂಲಗಳನ್ನು ತರ್ತದೆ. ಇದು ನಿಜಕ್ಕೂ ಒಂದು ಅತ್ಯುತ್ತಮ ಬೆಳವಣಿಗೆ. ಆದರೆ ಏಕಕಾಲದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಮೈಮೇಲೆ ಹೇಳ್ಕೊಳ್ಳೋದು ಬೇಡ. ಹಾಗೆಯೇ ನಕಲಿ ಸ್ನೇಹಿತರ ಬಗ್ಗೆ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ. ನೆಟ್ವರ್ಕಿಂಗ್ ಒಳ್ಳೆಯದೇ, ಆದರೆ ಯಾರನ್ನು ನಂಬುತ್ತಿದ್ದೇವೆ ಅನ್ನೋದರ ಬಗ್ಗೆ ನಿಗಾ ಇರಲಿ. ಇನ್ನು ಮೀನಲಗ್ನದ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ ಸೃಜನಶೀಲತೆ, ಪ್ರಣಯ ಮತ್ತು ವಿದ್ಯಾರ್ಥಿಗಳಿಗೆ ಇದು ಹೇಳಿ ಮಾಡಿಸಿದ ಸಮಯ. ನಿಮ್ಮ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಸಾಕಷ್ಟು ಹೆಚ್ಚಾಗುತ್ತದೆ. ಆದರೂ ಪ್ರೀತಿಯ ವಿಷಯಗಳಲ್ಲಿ ಅತಿಯಾಗಿ ಭಾವನಾತ್ಮಕವಾಗಿ ಅಂಟಿಕೊಳ್ಳುವುದು ಹಾಗೂ ಕೇವಲ ಊಹಾಪೋಹದ ಆಧಾರದ ಮೇಲೆ ಹೂಡಿಕೆ ಮಾಡೋದರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಅಗತ್ಯವಿರುತ್ತದೆ. ವೃಶ್ಚಿಕ ಲಗ್ನಕ್ಕೆ ಈ 9ನೇ ಭಾವದ ಗೋಚಾರವು ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ಮಾರ್ಗದರ್ಶಕರ ಬೆಂಬಲವನ್ನು ಹೊತ್ತು ತರುತ್ತದೆ. ದೂರದ ಪ್ರಯಾಣಕ್ಕೂ ಇದು ಬಹಳ ಅನುಕೂಲಕರವಾದ ಸಮಯ. ಆದರೆ ನಿಮ್ಮ ಅತಿಯಾದ ಕಟ್ಟುನಿಟ್ಟಿನ ನಂಬಿಕೆಗಳು ಅಥವಾ ನಾನು ಹೇಳಿದ್ದೇ ಸರಿಯನ್ನೋ ಮನೋಭಾವ ಇತರರೊಡನೆ ಸಂಘರ್ಷವನ್ನು ಸೃಷ್ಟಿಸದಂತೆ ನೋಡಿಕೊಳ್ಳುವುದು ಇಲ್ಲಿನ ಪ್ರಮುಖ ಸವಾಲಾಗಿದೆ. ಗರಿಷ್ಠ ಲಾಭ ಪಡೆಯುವ ಲಗ್ನಗಳಲ್ಲಿ ಕೊನೆಯದು ತುಲಾ ಲಗ್ನ. 10ನೇ ಭಾವದ ಗೋಚಾರದಿಂದ ವೃತ್ತಿಜೀವನದಲ್ಲಿ ಬಲವಾದ ಬೆಳವಣಿಗೆ, ನಾಯಕತ್ವ ಮತ್ತು ಮನ್ನಣೆ ಸಿಗುತ್ತದೆ. ಪ್ರಮೋಷನ್ ನಿರೀಕ್ಷೆಯಲ್ಲಿರುವವರಿಗೆ ಇದು ಶುಭ ಸುದ್ದಿ. ಆದರೆ ಈ ನಾಯಕತ್ವದ ಪಾತ್ರಗಳೊಂದಿಗೆ ಬರುವ ಅನಿವಾರ್ಯ ಕೆಲಸದ ಒತ್ತಡ ಮತ್ತು ಕುಟುಂಬದೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವುದು ಇಲ್ಲಿನ ನಿಜವಾದ ಸವಾಲು. ಈಗ ಈ ಗೋಚಾರದ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸಬೇಕಾದ ಲಗ್ನಗಳ ಕಡೆ ಗಮನ ಹರಿಸೋಣ. ಸಿಂಹ, ಧನಸ್ಸು ಮತ್ತು ಕುಂಭ ಲಗ್ನಗಳಿಗೆ ಗುರುವು ಕ್ರಮವಾಗಿ 12, 8 ಮತ್ತು 6ನೇ ಭಾವಗಳ ಮೂಲಕ ಚಲಿಸ್ತಾನೆ. ಜ್ಯೋತಿಷ್ಯದಲ್ಲಿ ಈ ಭಾವಗಳನ್ನ ಆಳವಾದ ಸವಾಲುಗಳು ಮತ್ತು ಗುಪ್ತ ಅಂಶಗಳಿಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಲಗ್ನಗಳಿಗೆ ಸ್ವಲ್ಪ ವಿಭಿನ್ನ ರೀತಿಯ ಎಚ್ಚರಿಕೆ ಬೇಕಾಗ್ತದೆ. ಸಿಂಹ ಲಗ್ನದ ವಿಚಾರಕ್ಕೆ ಬಂದ್ರೆ ಸಕಾರಾತ್ಮಕವಾದ ಅಂತಾರಾಷ್ಟ್ರೀಯ ಮತ್ತು ಆಧ್ಯಾತ್ಮಿಕ ಅವಕಾಶಗಳನ್ನು ಇದು ಖಂಡಿತ ತರುತ್ತೆ. ಆದರೆ ಇದರ ಜೊತೆಗೆ ಹೆಚ್ಚಾಗುವ ಖರ್ಚುಗಳು, ನಿದ್ರಾಹೀನತೆ ಮತ್ತು ಒಂಟಿತನದ ಭಾವನೆಗಳಂತಹ ನೈಜ ಸವಾಲುಗಳನ್ನು ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಇದೊಂದು ರೀತಿ ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಒಳಗಿನ ಪ್ರಪಂಚದ ಪ್ರಯಾಣವಾಗಿದೆ ಅಂತ ಹೇಳಬಹುದು. ಧನುಸ್ಸು ಲಗ್ನವನ್ನು ಗಮನಿಸಿದರೆ 8ನೇ ಭಾವವು ಆಳವಾದ ಪರಿವರ್ತನೆ, ರಹಸ್ಯ ಜ್ಞಾನ ಮತ್ತು ಜ್ಯೋತಿಷ್ಯದಂತಹ ವಿಷಯಗಳಲ್ಲಿ ಆಸಕ್ತಿ ತರುತ್ತದೆ. ಆದರೆ ಹಠಾತ್ ಭಾವನಾತ್ಮಕ ಏರಿಳಿತಗಳು ಉಂಟಾಗುವ ಸಾಧ್ಯತೆಗಳಿರುತ್ತವೆ.
ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಮತ್ತು ಒತ್ತಡದ ನಿರ್ವಹಣೆಗೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ನೀವು ಹೆಚ್ಚು ಒತ್ತು ನೀಡಲೇಬೇಕು. ಇನ್ನು ಕುಂಭಲಗ್ನ. ಇಲ್ಲಿ ಶಿಸ್ತಿನಿಂದ ಆರೋಗ್ಯ ಚೇತರಿಕೆ ಮತ್ತು ಶತ್ರುಗಳ ಮೇಲೆ ಜಯ ಸಾಧಿಸಲು ಖಂಡಿತ ಸಾಧ್ಯವಿದೆ. ಆದರೆ ಇದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಹೆಚ್ಚಾದ ಕೆಲಸದ ಹೊರೆ, ಅಗಾಧವಾದ ಒತ್ತಡ ಮತ್ತು ಆಫೀಸ್ ಪಾಲಿಟಿಕ್ಸನ್ನು ಬಹಳ ಜಾಣ್ಮೆಯಿಂದ ನಿಭಾಯಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಇನ್ನು ಉಳಿದ ಲಗ್ನಗಳ ಕಥೆ ಏನೋ, ಅವುಗಳ ಮೇಲಾಗುವ ಪ್ರಾಯೋಗಿಕ ಪರಿಣಾಮಗಳೇನು ಅಂತ ಈಗ ನೋಡೋಣ. ಮೇಷ, ವೃಷಭ, ಮಿಥುನ ಮತ್ತು ಮಕರ ಲಗ್ನಗಳು ಅತ್ಯಂತ ಪ್ರಾಯೋಗಿಕ ಮತ್ತು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಈ ಪ್ರಭಾವವನ್ನು ಎದುರಿಸುತ್ತವೆ. ಅಂದರೆ ಇಲ್ಲಿನ ಬದಲಾವಣೆಗಳು ನಿಮ್ಮ ದೈನಂದಿನ ಜೀವನದ ಮೇಲೆ ಬಹಳ ನೇರವಾಗಿ ಪ್ರಭಾವ ಬೀರುತ್ತವೆ. ಮೇಷಲಗ್ನದ ವಿಚಾರದಲ್ಲಿ 4ನೇ ಭಾವವು ಆಸ್ತಿ, ವಾಹನ ಖರೀದಿ ಮತ್ತು ಕೌಟುಂಬಿಕ ಶಾಂತಿಯನ್ನು ತರ್ತದೆ ಎಂಬುದು ತುಂಬಾ ಖುಷಿಯ ವಿಚಾರ. ಆದರೆ ಮತ್ತೊಂದೆಡೆ ಹಠಾತ್ತಾಗಿ ಆವರಿಸಬಹುದಾದ ಸೋಮಾರಿತನ ಮತ್ತು ತೂಕ ಹೆಚ್ಚಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರ ಇರಬೇಕು. ಮನೆಯ ಹೊಸ ಸೋಫಾ ಮೇಲೆ ಮಲಗಿಯೇ ದಿನ ಕಳೆಯಬಾರದಲ್ವಾ? ನಿಮ್ಮ ಮನೆಯ ಸೌಕರ್ಯವು ಆಲಸ್ಯಕ್ಕೆ ತಿರುಗದಂತೆ ನೋಡಿಕೊಳ್ಳಬೇಕು. ವೃಷಭ ಲಗ್ನಕ್ಕೆ 3ನೇ ಭಾವದ ಗೋಚಾರವು ಧೈರ್ಯ, ಸಂವಹನ ಮತ್ತು ಕಂಟೆಂಟ್ ಕ್ರಿಯೇಷನ್ನಂತಹ ಪ್ರಯತ್ನಗಳಿಗೆ ಅತ್ಯುತ್ತಮವಾಗಿದೆ. ಆದರೆ ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಅಂಶವೆಂದರೆ ಯಶಸ್ಸು ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ಅದಕ್ಕೆ ಕಠಿಣ ಪರಿಶ್ರಮ ಬೇಕೇ ಬೇಕು. ಜೊತೆಗೆ ಸ್ವಲ್ಪ ಪ್ರಯಾಣದ ಆಯಾಸವೂ ಇರಬಹುದು. ಸಿದ್ಧರಾಗಿರಿ. ಮಿಥುನ ಲಗ್ನದ ಮುನ್ಸೂಚನೆಯನ್ನು ನೋಡೋದಾದ್ರೆ 2ನೇ ಭಾವವು ಆರ್ಥಿಕ ಸ್ಥಿರತೆ, ಬಲವಾದ ಉಳಿತಾಯ ಮತ್ತು ನಿಮ್ಮ ಪ್ರಭಾವಶಾಲಿ ಮಾತನ್ನು ಎತ್ತಿ ತೋರಿಸುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಆದರೆ ಸಕ್ಕರೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಮತ್ತು ಅತಿಯಾಗಿ ತಿನ್ನುವ ಪ್ರವೃತ್ತಿಯ ಬಗ್ಗೆ ಅತ್ಯಂತ ಎಚ್ಚರಿಕೆ ಅಗತ್ಯ. ಜಿಲೇಬಿ, ಜಾಮೂನುಗಳ ಮೇಲಿನ ಪ್ರೀತಿ ಸ್ವಲ್ಪ ಕಡಿಮೆ ಇದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮಕರ ಲಗ್ನದ 7ನೇ ಭಾವದ ಗೋಚಾರದಲ್ಲಿ ವಿವಾಹ, ವ್ಯಾಪಾರ ಸಹಯೋಗಗಳು ಮತ್ತು ಸಾರ್ವಜನಿಕ ಇಮೇಜ್ ಅತ್ಯುತ್ತಮವಾಗಿ ಬೆಳೆಯುತ್ತದೆ. ಆದರೆ ನಿಮ್ಮ ಪಾಲುದಾರರ ಹೆಚ್ಚುತ್ತಿರುವ ನಿರೀಕ್ಷೆಗಳನ್ನು ನೀವು ಎಷ್ಟರ ಮಟ್ಟಿಗೆ ಭಾವನಾತ್ಮಕ ಪ್ರಬುದ್ಧತೆಯಿಂದ ನಿರ್ವಹಿಸುತ್ತೀರಿ ಅನ್ನೋದರ ಮೇಲೆಯೇ ಈ ಸಂಬಂಧಗಳ ಯಶಸ್ಸು ನಿಂತಿದೆ. ಇದೆಲ್ಲದರ ಜೊತೆಗೆ ನಾವಿಲ್ಲಿ ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಇನ್ನೊಂದು ವಿಚಾರವಿದೆ. ಅದೇ ಫಲಿತಾಂಶ ಬದಲಿಸುವ ಅಂಶಗಳು. ನೋಡಿ, ಇಲ್ಲಿನ ಪ್ರಮುಖ ಅಂಶವೆಂದರೆ ಒಂದು ಗೋಚಾರವೂ ಎಂದಿಗೂ ಏಕಾಂಗಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಈ 5 ವೈಯಕ್ತಿಕ ಜಾತಕದ ಅಂಶಗಳು ಅಂತಿಮ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿವೆ. ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಬಲ ಹೇಗಿದೆ, ಪ್ರಸ್ತುತ ದಶಾಭುಕ್ತಿ ಯಾವುದು ನಡೆಯುತ್ತಿದೆ, ನಿಮ್ಮ ಚಂದ್ರ ರಾಶಿ, ಶನಿ ಅಥವಾ ರಾಹುಕೇತುಗಳ ದೃಷ್ಟಿ ಮತ್ತು ನವಾಂಶ ಕುಂಡಲಿ ಇವೆಲ್ಲವೂ ಸೇರಿ ನಿಮ್ಮ ನೈಜ ಅನುಭವವನ್ನು ನಿರ್ಧರಿಸುತ್ತವೆ. ಇದು ಜ್ಯೋತಿಷ್ಯದ ಫೈನ್ ಪ್ರಿಂಟ್ ಇದ್ದ ಹಾಗೆ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆ ನಿಮ್ಮ ಮುಂದಿಡುತ್ತೇನೆ. ಇಷ್ಟೆಲ್ಲ ಗ್ರಹಗಳ ಚಲನೆಯ ನಡುವೆ ನಮ್ಮ ಭವಿಷ್ಯವು ನಕ್ಷತ್ರಗಳಲ್ಲಿ ಎಷ್ಟು ಬರೆಯಲ್ಪಟ್ಟಿದೆ ಮತ್ತು ವೈಯಕ್ತಿಕ ಶಿಸ್ತಿನಿಂದ ಎಷ್ಟು ರೂಪುಗೊಳ್ಳುತ್ತದೆ? ಜ್ಯೋತಿಷ್ಯದ ಮುನ್ಸೂಚನೆಗಳು ನಮಗೆ ಒಂದು ದಾರಿ ತೋರಿಸಬಹುದು. ಆದರೆ ಆ ದಾರಿಯಲ್ಲಿ ನಡೆಯುವ, ಕಷ್ಟಗಳನ್ನು ಎದುರಿಸುವ ಜವಾಬ್ದಾರಿ ನಮ್ಮದೇ ಅಲ್ಲವೇ? ಯೋಚಿಸಿ. ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.